ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋದು ಚಾಮುಂಡಿ ಬೆಟ್ಟಕ್ಕೆ ನಾನು ಮೆಟ್ಟಿಲು ಹತ್ತುತ್ತಾ ಈ ವಿಡಿಯೋದ ಬಗ್ಗೆ ಚಾಮುಂಡಿ ತಾಯಿ ಹೇಗೆ ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಮೈಸೂರು ನಗರದಿಂದ ಸುಮಾರು 8ರಿಂದ 10 ಕಿಲೋಮೀಟರ್ ಸುತ್ತಳತೆಯ ಅಂತರದಲ್ಲಿರುವವರು ಚಾಮುಂಡಿ ಬೆಟ್ಟವನ್ನು ಸುಲಭವಾಗಿ ವೀಕ್ಷಿಸಬಹುದು. ಚಾಮುಂಡಾಂಬೆ ದೇವಿಯು ಈ ಬೆಟ್ಟದ ಮೇಲೆ ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿಗಳ ಎತ್ತರದಲ್ಲಿ ಇದೆ. ಮೈಸೂರಿನಿಂದ 13 ಕಿಲೋಮೀಟರ್ಗಳ ಅಂತರದಲ್ಲಿ ಇದೆ. ಈ ದೇವಿ ದೇವಸ್ಥಾನವನ್ನು ಮಹಾರಾಜರ ಕುಟುಂಬದವರಿಗೆ ಮನೆ ದೇವರಾಗಿತ್ತು ಅಂತ ಹೇಳ್ತಾರೆ ಮತ್ತು ಮಹಿಷಾಸುರನನ್ನು ಸಂಹರಿಸಿದ ಕಾರಣದಿಂದ ಮಹಿಷಾಸುರ ಮರ್ದಿನಿ ಅಂತ ಕೂಡ ಕರೀತಾರೆ. ಚಾಮುಂಡೇಶ್ವರಿ ದೇವಿಯನ್ನು ದುರ್ಗಾದೇವಿ ಅವತಾರ, ಕಾಳಿ ದೇವಿ, ಚಾಮುಂಡಾಂಬೆ ಅಂತ ಕೂಡ ತುಂಬ ಹೆಸರುಗಳಿಂದ ಕರೀತಾರೆ. ಚಾಮುಂಡೇಶ್ವರಿ ದೇವಸ್ಥಾನವನ್ನು ಬಹುಪಾಲು ಮಹಾರಾಜರ ಮನೆ ದೇವಿಯಂತೆ ನಿರ್ವಹಣೆ ಕಾರ್ಯಗಳನ್ನು ಮಾಡಿಕೊಂಡು ಬರಲಾಗಿರುತ್ತದೆ. 1659ರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಇವರ ಅವಧಿಯಲ್ಲಿ 1000 ಮೆಟ್ಟಿಲುಗಳನ್ನು ಮತ್ತು ಈಶ್ವರನಿಗೆ ಬಹುಪ್ರಿಯವಾದ ನಂದಿಯ ಬಹುದೊಡ್ಡ ನಂದಿ ವಿಗ್ರಹವನ್ನು ನಿರ್ಮಿಸಲಾಯಿತು. ಈ ವಿಗ್ರಹವು 16 ಅಡಿ ಮುಂಭಾಗ, 25 ಅಡಿ ಉದ್ದ ಇರುತ್ತೆ. ಈ ನಂದಿ ವಿಗ್ರಹಕ್ಕೆ ಬಹುದೊಡ್ಡ ಮತ್ತು ಆಕರ್ಷಣೆಯಿಂದ ಕೂಡಿದ ಗಂಟೆಗಳನ್ನು ಇದರ ಕುತ್ತಿಗೆ ಭಾಗದಲ್ಲಿ ನಿರ್ಮಿಸಲಾಗಿದೆ. ನಂದಿ ಮತ್ತು ದೇವಸ್ಥಾನವು ಪಕ್ಕದಲ್ಲಿಯೇ ಇದ್ದು ಚಾಮುಂಡಿ ಬೆಟ್ಟಕ್ಕೆ ಹತ್ತುವ 700ನೇ ಮೆಟ್ಟಲಿನ ಬಳಿಯೇ ನಿರ್ಮಿಸಲಾಗಿದೆ. ಕೃಷ್ಣದೇವರಾಜ ಒಡೆಯರ್ ಮೂರನೆಯವರು ಈ ದೇವಸ್ಥಾನದ 3 ಮಹಡಿಯ ಗೋಪುರವನ್ನು ಪ್ರವೇಶದ್ವಾರದಲ್ಲಿ ಚಿನ್ನದ ಲೇಪನಗಳಿಂದ ಇವರ 3 ರಾಣಿಯರ ವಿಗ್ರಹಗಳೊಂದಿಗೆ 1827ರಲ್ಲಿ ನಿರ್ಮಿಸಿರುತ್ತಾರೆ. ಇವರ ಅವಧಿಯಲ್ಲಿಯೇ ಉತ್ಸವಗಳನ್ನು, ಸಿಂಹವಾಹನಗಳನ್ನು 1843ರಿಂದಲೂ ನಡೆಸುತ್ತಾ ಬಂದಿರುತ್ತದೆ. ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ, ಮಹಾಬಲೇಶ್ವರ ಸ್ವಾಮಿ ಎಂಬ 2 ದೇವಸ್ಥಾನಗಳನ್ನು ಸಹ ಶಿವನ ಲಿಂಗಾಕಾರವಾಗಿ ನಿರ್ಮಿಸಲಾಗಿದೆ. ಇದನ್ನು ಹೊಯ್ಸಳ ಆಳ್ವಿಕೆಯಲ್ಲಿ ಚತುರೋಕ್ತಿಯಲ್ಲಿ ಈ ಆವರಣವನ್ನು ಮಬಲ ಅಥವಾ ಮಬ್ಬಲ ತೀರ್ಥ ಮತ್ತು ಹೊಯ್ಸಳ ರಾಜನಾದ ವಿಷ್ಣುವರ್ಧನ ಸೇವಾರ್ಥವಾಗಿ ನಿರ್ಮಿತವಾಗಿರುವುದು ಕಂಡುಬರುತ್ತದೆ. ಇನ್ನು ಚಾಮುಂಡಿ ಬೆಟ್ಟದ ಕಥೆ ಹೇಳೋದಾದರೆ, ಚಾಮುಂಡಿ ಬೆಟ್ಟಕ್ಕೆ ಅದರ ಮೂಲ ದೇವತೆಯಾದ ಚಾಮುಂಡೇಶ್ವರಿಯಿಂದ ಬಂದಿದ್ದರೂ ಆ ಬೆಟ್ಟದ ಮೂಲ ಹೆಸರು ಮಹಾಬಲಗಿರಿ. ಈ ಸ್ಥಳವನ್ನು ಸುಮಾರು 10ನೇ ಶತಮಾನದ ಕಾಲಕ್ಕಾಗಲೇ ಪುಣ್ಯಕ್ಷೇತ್ರ ಅಂತ ಪರಿಗಣಿಸಲಾಗಿತ್ತು. ಮಬ್ಬೆಲದ ತೀರ್ಥ, ಮಾರ್ಬಲ ತೀರ್ಥ, ಮಾರ್ಬಳ ತೀರ್ಥ, ಮಹಾಬಲ ತೀರ್ಥ ಮೊದಲಾದ ಹೆಸರುಗಳಿಂದ ಈ ಬೆಟ್ಟನ ಕರೀತಾರೆ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದ ಎಡಕ್ಕೆ ಕೆಲವೇ ಮೀಟರುಗಳ ಅಂತರದಲ್ಲಿ ಮೂಲ ದೈವವಾದ ಮಹಾಬಲೇಶ್ವರನ ದೇವಾಲಯ ಕೂಡ ಇದೆ. ಹೋದರೆ ಖಂಡಿತ ಮಿಸ್ ಮಾಡದೆ ಹೋಗಿ. ಮಹಾಬಲೇಶ್ವರನ ಗುಡಿಯ ಹಿಂಭಾಗದಲ್ಲಿ ವಿಜಯನಾರಾಯಣನ ದೇವಾಲಯವು ಕೂಡ ಇದೆ. ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಸ್ಥಾನ ಮೂಲ ಭಾಗ ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ಅನಂತರ ವಿಜಯನಗರ ಮತ್ತು ಮೈಸೂರು ಅರಸರ ಕಾಲದಲ್ಲಿ ದೇವಸ್ಥಾನವು ಹಲವು ಬದಲಾವಣೆಗಳನ್ನು ಕಂಡಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದೇವಸ್ಥಾನ ಈಗಿರುವ ಸ್ವರೂಪ ಪಡೆಯಿತು. ಹೀಗೆ ಮೈಸೂರು ಅರಸರ ಕಾಲದಲ್ಲಿ ಅವರ ಕುಲದೇವಿಯಾದ ಚಾಮುಂಡೇಶ್ವರಿಗೆ ಪ್ರಾಮುಖ್ಯತೆ ಹೆಚ್ಚುತ್ತಿದ್ದಂತೆ ಆಕೆಯ ಆಲಯವು ವಿಸ್ತಾರಗೊಂಡು ನಿಧಾನವಾಗಿ ಮಹಾಬಲನ ಪ್ರಾಮುಖ್ಯ ಇಳಿಮುಖಗೊಂಡಿರಬೇಕು. ಈ 700ನೇ ಮೆಟ್ಟಿಲಿನಲ್ಲಿರುವ ಕರಿಕಲ್ಲಿನ ನಂದಿ ವಿಗ್ರಹವು ಸುಮಾರು ಆಕರ್ಷಣೆಗೊಂಡಿದೆ. ದೊಡ್ಡ ದೇವರಾಜ ಒಡೆಯರು ಇದನ್ನು ಕಟ್ಟಿಸಿದ್ರು ಅಂತ ನಂಬ್ತಾರೆ. ಇನ್ನು ಬೆಟ್ಟದ ಮೇಲೆ ಸುಂದರವಾದ ಮಹಿಷಾಸುರನ ವಿಗ್ರಹವಿದೆ. ಬಲಗೈಯಲ್ಲಿ ಹಾವನ್ನು, ಎಡಗೈಯಲ್ಲಿ ಖಡ್ಗವನ್ನು ಹಿಡಿದ ಬಿರಿದ ಕಣ್ಣುಗಳ ಮಹಿಷಾಸುರನ ವಿಗ್ರಹ ಸಹ ಬೆಟ್ಟದ ಪ್ರಮುಖ ಪ್ರವಾಸಿ ಆಕರ್ಷಣೆ. ಈ ವಿಗ್ರಹವು ದೊಡ್ಡ ದೇವರಾಜ ಒಡೆಯರು ಕಾಲದಲ್ಲೇ ನಿರ್ಮಿಸಲ್ಪಟ್ಟಿದ್ದು ಅಂತ ನಂಬ್ತಾರೆ. ಬೆಟ್ಟ ಹತ್ತಬೇಕಾದ್ರೆ ಸುಮಾರು ಕೋತಿಗಳು ಮತ್ತು ಊಟ ತಿಂಡಿ ಎಲ್ಲವೂ ಸಿಗುತ್ತೆ. ಜೊತೆಗೆ ಕೆತ್ತನೆ ಮಾಡ್ತಾ ಅಲ್ಲಿ ಕಲ್ಲಿನ ಕೆತ್ತನೆ ಮಾಡೋದು ಸಿಗುತ್ತೆ. ನೀವು ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಖಂಡಿತ ತಗೊಳ್ಳಿ, ಮಿಸ್ ಮಾಡ್ದೇನೆ. ಚಾಮುಂಡಿ ಪಾರ್ವತಿಯ ಅವತಾರಗಳಲ್ಲಿ ಒಂದು. ಆಶ್ವಯುಜ ಶುಕ್ಲ ಪಕ್ಷದ ನವರಾತ್ರಿಯ ಸಮಯವು ದೇವಿಯ ವಿವಿಧ ರೂಪಗಳ ಆರಾಧನೆಗೆ ಮೀಸಲಾಗಿದೆ. ವಿಜಯನಗರದ ಕಾಲದಲ್ಲಿ ಬಹು ವೈಭವದಿಂದ ನಡೆಯುತ್ತಿದ್ದ ಉತ್ಸವವನ್ನು ಆ ಸಾಮ್ರಾಜ್ಯದ ಸಾಂಸ್ಕೃತಿಕ ಉತ್ತರಾಧಿಕಾರಿಗಳೆನಿಸಿದ ಮೈಸೂರು ಅರಸರು ಮುಂದುವರಿಸಿಕೊಂಡು ಬಂದರು ಅಂತ ನಂಬ್ತಾರೆ. ದಸರಾ ಉತ್ಸವದ ಕೊನೆಯ ದಿನವಾದ ವಿಜಯದಶಮಿಯ ಕೆಟ್ಟದರ ಮೇಲೆ ಸಾತ್ವಿಕತೆಯ ವಿಜಯವನ್ನು ಸಂಕೇತಿಸುತ್ತದೆ. ಮಾರ್ಕಂಡೇಯ ಪುರಾಣ, ದೇವಿ ಭಾಗವತ ಮೊದಲಾದ ಹಲವು ಪುರಾಣಗಳು ಚಾಮುಂಡಿಯ ಕಥೆಯನ್ನು ಚಿತ್ರಿಸುತ್ತದೆ. ದೇವತೆಗಳಿಗೆ ಶಿಷ್ಟರಿಗೆ ಕಂಟಕನಾಗಿದ್ದ ಮಹಿಷಾಸುರನ ಸಂಹಾರಕ್ಕಾಗಿ ಸಕಲ ದೇವತೆಗಳ ತೇಜಸ್ಸಿನ ಸಾರವನ್ನೊಳಗೊಂಡು ಆದಿಶಕ್ತಿಯು ಅವತರಿಸುತ್ತಾಳೆ. ಚಂಡ ಮುಂಡರೆಂಬ ದೈತ್ಯರನ್ನು ವಧಿಸಿ ಚಾಮುಂಡಿಯಾಗುತ್ತಾಳೆ. ಮಹಿಷನನ್ನು ವಧಿಸಿ ಮಹಿಷಾಸುರ ಮರ್ದಿನಿಯಾಗುತ್ತಾಳೆ.
ದೇವಿ ಮಹಾತ್ಮೆ ಪುರಾಣದ ಪ್ರಮುಖ ದೇವತೆಯಾಗಿದ್ದಾಳೆ. ಶಕ್ತಿ ದೇವತೆ ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನು ವಧಿಸಿದಳೆಂಬ ಕಥೆ ದೇವಿ ಮಹಾತ್ಮೆಯಲ್ಲಿ ವರ್ಣಿತವಾಗಿದೆ. ಶ್ರೀ ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿದೆ. ಸ್ಕಂದ ಪುರಾಣ ಮತ್ತಿತರ ಪ್ರಾಚೀನ ಗ್ರಂಥಗಳು 8 ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂಬ ಪವಿತ್ರ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ. ಅದರ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು 8 ಬೆಟ್ಟಗಳ ಪೈಕಿ ಒಂದಾಗಿದೆ. ಚಾಮುಂಡಿ ಬೆಟ್ಟದಲ್ಲಿರುವ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದುದು. ಹಿಂದೆ ಬೆಟ್ಟವನ್ನು ಮಹಾಬಲಾದ್ರಿ ಅಂತ ಕೂಡ ಕರೆಯಲಾಗುತ್ತದೆ. ಕ್ರಿಸ್ತಶಕ 1573ರಲ್ಲಿ ಚಾಮರಾಜ ಒಡೆಯರು ದೇವಿಯನ್ನು ಪೂಜಿಸಲು ಹೋಗುತ್ತಿದ್ದಾಗ ಅವರಿಗೆ ಸಿಡಿಲು ಬಡಿದು ಅವರ ತಲೆಯ ಕೂದಲೆಲ್ಲ ಉದುರಿ ಹೋದವೆಂದು ಇತಿಹಾಸ ಹೇಳುತ್ತದೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚೌಕಾಕೃತಿಯಲ್ಲಿ ನಿರ್ಮಾಣವಾಗಿದೆ. ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿರುವ ದೇವಸ್ಥಾನ ಹೆಬ್ಬಾಗಿಲು, ಪ್ರವೇಶ ದ್ವಾರ, ನವರಂಗ, ಅಂತರಾಳ, ಗರ್ಭಗೃಹ ಮತ್ತು ಪ್ರಾಕಾರಗಳನ್ನು ಹೊಂದಿದೆ. ಮಹಾದ್ವಾರದ ಮೇಲೆ ಸುಂದರವಾದ ಗೋಪುರ, ಗರ್ಭಗುಡಿಯ ಮೇಲೆ ವಿಮಾನ ಶಿಖರಗಳಿವೆ. 7 ಅಂತಸ್ತುಗಳ ಗೋಪುರ ನಿರ್ಮಿತವಾಗಿದ್ದು ಪಿರಮಿಡ್ ಆಕಾರದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಗರ್ಭಗುಡಿಯಲ್ಲಿ ಮಹಿಷಮರ್ದಿನಿಯಾದ ಚಾಮುಂಡೇಶ್ವರಿ ವಿಗ್ರಹ ಇದೆ. 8 ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ಇಲ್ಲಿ ಆಸೀನಳಾಗಿದ್ದಾಳೆ. ಈ ವಿಗ್ರಹವು ಬಹಳಷ್ಟು ಪುರಾತನವಾದದ್ದು. ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದರೆಂದು ಸ್ಥಳ ಪುರಾಣದಲ್ಲಿ ಇದೆ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಿಂದಿನ ಹಿನ್ನೆಲೆ ಇರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ದೊಡ್ಡ ಗೋಪುರವನ್ನು ಕಟ್ಟಿಸಿದರು. ಸಿಂಹವಾಹನ ಒಂದನ್ನು ಮರದಲ್ಲಿ ನಿರ್ಮಿಸಿ ಕೊಡುಗೆ ನೀಡಿದರು. ಸಿಂಹವಾಹನವನ್ನು ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗುತ್ತಿದ್ದು ಅದರ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ರಥವನ್ನು ಎಳೆಯಲಾಗುತ್ತದೆ. ಮೇಲ್ಭಾಗದಲ್ಲಿ ಸಣ್ಣದೊಂದು ಗಣಪತಿಯ ವಿಗ್ರಹ ಇದೆ. ದ್ವಾರದ ಬೃಹತ್ ಮರದ ಬಾಗಿಲು ಬೆಳ್ಳಿಯ ತಗಡಿನಿಂದ ಹೊಂದಿಸಲಾಗಿದ್ದು ಬೆಳ್ಳಿಯ ಬಾಗಿಲಿನ ಮೇಲೆ ದೇವಿಯ ಹಲವು ಸ್ವರೂಪಗಳನ್ನು ತೋರಲಾಗಿದೆ. ಮಹಾದ್ವಾರದ ಕೆಳ ಪಾರ್ಶ್ವದಲ್ಲಿ ಇಂದ್ರಾದಿ ಅಷ್ಟದಿಕ್ಪಾಲಕರ ವಿಗ್ರಹಗಳು ಕೂಡ ಇದೆ. ಮಹಾದ್ವಾರದಿಂದ ಒಳಗೆ ಹೋದರೆ ಬಲಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಗಣಪತಿಯ ಸಣ್ಣ ವಿಗ್ರಹ ಸ್ಥಾಪಿಸಲ್ಪಟ್ಟಿದೆ. ವಿಘ್ನರಾಜನಿಗೆ ನಮಿಸಿ ಕೆಲವು ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ದೇವಸ್ಥಾನದ ಬಲಿಪೀಠ ಮತ್ತು ಧ್ವಜಸ್ತಂಭ ಕಂಡುಬರುತ್ತದೆ. ಬಲಿಪೀಠದ ಮೇಲೆ ದೇವಿಯ ಪಾದಗಳನ್ನು ರೂಪಿಸಲಾಗಿದೆ. ಇವೆರಡರ ಮುಂಭಾಗದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ಸಣ್ಣದೊಂದು ನಂದಿ ವಿಗ್ರಹವಿದೆ. ಮಾತೆ ಚಾಮುಂಡಿಯನ್ನು ಅದು ವೀಕ್ಷಿಸುತ್ತಾ ಕುಳಿತಿದೆ. ಧ್ವಜಸ್ತಂಭಕ್ಕೆ ಈಶಾನ್ಯದಲ್ಲಿ ಗೋಡೆಯ ಮೇಲೆ ಆಂಜನೇಯನ ವಿಗ್ರಹವಿದ್ದು ಅದನ್ನು ನಿತ್ಯ ಪೂಜೆ ಜರುಗುತ್ತದೆ. ಇಲ್ಲಿನ ಪ್ರವೇಶ ದ್ವಾರದಲ್ಲಿ ನಂದಿನಿ ಮತ್ತು ಕಮಲಿನಿ ಎಂಬ ದ್ವಾರಪಾಲಿಕೆಯರ ವಿಗ್ರಹಗಳ ದ್ವಾರದ ಎಡ ಮತ್ತು ಬಲಭಾಗದಲ್ಲಿ ಇದೆ. ಗರ್ಭಗುಡಿಗೆ ಮುಂಚೆ ಇರುವ ಅಂತರಾಳದ ಎಡಭಾಗದಲ್ಲಿ ಮುದ್ದಾದ ಗಣಪಡತಿ ವಿಗ್ರಹ, ಬಲಭಾಗದಲ್ಲಿ ಭೈರವ ವಿಗ್ರಹಗಳಿವೆ. ಭೈರವ ದೇವರ ಎಡಭಾಗದಲ್ಲಿ ಚಾಮುಂಡಿಯ ಪಂಚಲೋಹದ ಸುಂದರ ಉತ್ಸವ ಮೂರ್ತಿ ಇದೆ. ಗಣಪತಿ ಬಲಭಾಗದಲ್ಲಿ ಭಕ್ತನ ದಿರಿಸು ತೊಟ್ಟಿರುವ ಮುಮ್ಮಡಿ ಕೃಷ್ಣರಾಜ ಒಡೆಯರ 6 ಅಡಿ ಎತ್ತರದ ಸುಂದರ ಭಕ್ತವೀರ ಕಾಣಬರುತ್ತದೆ. ಮಹಾರಾಜರು ತಮ್ಮ 3 ಪತ್ನಿಯರೊಂದಿಗೆ ದೇವಿಗೆ ಕೈಮುಗಿದು ನಿಂತಿದ್ದಾರೆ. ಮಹಾರಾಜ ಎಡಭಾಗದಲ್ಲಿ ನಿಂತಿರುವವರೆಂದರೆ ರಮವಿಲಾಸ, ಲಕ್ಷ್ಮೀವಿಲಾಸ, ಕೃಷ್ಣವಿಲಾಸ ಮಹಾರಾಣಿಯರು. ಇವರುಗಳ ವಿಗ್ರಹಗಳ ಪಾದದ ಬಳಿಯ ಪೀಠದ ಮೇಲೆ ಇವರುಗಳ ಹೆಸರುಗಳನ್ನು ಕೆತ್ತಲಾಗಿದೆ. ದೇವಾಲಯದ ಅರ್ಚಕರು ತಾಯಿ ಸ್ವರೂಪದ ಶಿಲಾ ಪ್ರತಿಮೆಯನ್ನು ಪ್ರತಿದಿನ ಅಲಂಕರಿಸಿ ಪೂಜೆ ಮಾಡುತ್ತಾರೆ. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನೊಂದು ಸಣ್ಣ ಗೋಪುರ ಕಂಡುಬರುತ್ತದೆ. ದೇವಾಲಯದ ಹೊರಗಿನಿಂದ ವಿಮಾನವನ್ನು ಕಾಣಬಹುದು. ಒಳಪಾರ್ಶ್ವದಲ್ಲಿರುವ ಪ್ರಾಕಾರದಲ್ಲಿ ಹಲವು ಸಣ್ಣ ಮೂರ್ತಿಗಳಿದ್ದು ಅಲ್ಲಿಯೂ ಪೂಜೆ ಪುರಸ್ಕಾರಗಳು ಜರುಗುತ್ತವೆ. ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಮುಗಿಸಿ ದೇವಸ್ಥಾನದವರೆಗುವಾಗ ಶ್ರೀ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡಬಹುದಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ತುಂಬ ತಾಯಿಯನ್ನು ನಂಬಿದ್ದಾರೆ ಅಂತಲೇ ಹೇಳ್ಬೋದು. ಸಾವಿರಾರು ಭಕ್ತರು ಪ್ರತಿದಿನ ಅಲ್ಲಿಗೆ ಭೇಟಿ ನೀಡ್ತಾರೆ. ನೀವೇನಾದರೂ ಮೆಟ್ಲು ಹತ್ತಿ ಹೋಗಿಲ್ಲ ಬೆಟ್ಟಕ್ಕೆ ಅಂದರೆ ಡೈರೆಕ್ಟು ಅಲ್ಲಿಗೇ ನಿಮ್ಮ ಓನ್ ವೆಹಿಕಲ್ ಆದರೂ ಸರಿ ಅಥವಾ ಗೌರ್ಮೆಂಟಿಂದ ಬಸ್ಸು ಕೂಡ ಮೈಸೂರಿಂದ ನಿಮಗೆ ಸಿಗುತ್ತೆ. ಅಲ್ಲೇ ಹೋಗಿ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾವು ಮೆಟ್ಲತ್ತಿ ಹೋಗಿದ್ದರಿಂದ ಅರ್ಧ ದಾರಿಯಲ್ಲೇ ಮೆಟ್ಲು ಸಿಗೋದು. ಅಲ್ಲಿ ಕೇಳಿಕೊಂಡು ಹೋಗಬೇಕು. ಕೆಲವೊಬ್ಬರಿಗೆ ರೂಟ್ ಗೊತ್ತಾಗಲ್ಲ ಫಸ್ಟ್ ಟೈಮ್ ಹೋದರೆ. ತುಂಬ ಜನ ಮೆಟ್ಲು ಹತ್ತಿರ್ತಾರೆ. ಯಾಕಂದರೆ ಮೈಸೂರವರಂತೂ ಪ್ರತಿ ಸಲನೂ ಅಲ್ಲಿಗೆ ಹೋಗ್ತಾನೆ ಇರ್ತಾರೆ. ತುಂಬ ಪ್ರಶಾಂತತೆ ಒಂದು ವಾತಾವರಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಮೆಟ್ಲು ಹತ್ತಿ ನಾವು ಹೋದಾಗ ಮೇಲ್ಗಡೆ ಹೋಗ್ಬೇಕಾದ್ರೇ ತುಂಬ ದೇವಸ್ಥಾನಗಳು, ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕಾಣಿಸ್ತು. ನಾನು ಈಗಾಗಲೇ ಹೇಳ್ದಂಗೆ ಆಂಜನೇಯ ಸ್ವಾಮಿ, ಗಣಪತಿ ವಿಗ್ರಹ, ಕಾಲಭೈರವ ಈ ಥರ ಸುಮಾರು ದೇವಸ್ಥಾನಗಳು ಚಿಕ್ಕದಾಗಿ ಮೆಟ್ಲು ಹತ್ತಬೇಕಾದ್ರೇ ಕಾಣೋದಕ್ಕೆ ನಿಮಗೆ ಸಿಗುತ್ತೆ. ಮೊದಲಿಗೆ ನಾವು ಪೂಜೆ ಮಾಡಿ ಮೆಟ್ಲನ್ನು ಹತ್ತಿ ನಾವೇನಾದರೂ ಅಂದ್ಕೊಂಡಿದ್ದನ್ನು ಕೇಳಿಕೊಂಡು ಹೋದರೆ ಹಾಗೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಈ ಬೆಟ್ಟದ ತಾಯಿ ನೆಲೆಸಿರುವುದು ನಮಗೆ ಅಂತ ಅನಿಸುತ್ತೆ. ಅದನ್ನ ಎಷ್ಟೋ ಜನ ಮಾಡ್ತಾರೆ. ಕುಂಕುಮ ಹಚ್ಚಿ ಕೂಡ ಹೋಗುವಂಥ ಪದ್ಧತಿ ಎಲ್ಲ ಇಟ್ಕೊಂಡಿದ್ದಾರೆ. ಅಲ್ಲೇ ನಿಮಗೆ ಅದರದ್ದು ಫೆಸಿಲಿಟಿ ಕೂಡ ಸಿಗುತ್ತೆ. ಬೆಟ್ಟ ಹತ್ತಿ ಅರ್ಧಕ್ಕೆ ಹೋದಾಗ ನಿಮಗೆ ಬೆಟ್ಟ
ಮತ್ತು ಬೇಕಾದರೆ ವೆಹಿಕಲ್ಸ್ ಬರೋ ರೋಡು ಕೂಡ ಸಿಗುತ್ತೆ. ಅಲ್ಲೇ ನಂದಿ ವಿಗ್ರಹ ಇರೋದು. ಅಲ್ಲಿ ಮುಗಿಸ್ಕೊಂಡು ಅದೇ ಥರ ಬೆಟ್ಟ ಹತ್ತಿ ಮುಂದೆ ಹೋದರೆ ನಿಮಗೆ ಅಲ್ಲಿ ಶಿಲ್ಪಿ ಕೂಡ ಕಾಣಿಸ್ತಾರೆ. ಅಂದರೆ ಅವರೇ ಪಾಪ ಚಿಕ್ಕದಾಗಿ ಕೆತ್ತನೆ ಮಾಡ್ತಾ ಕೂತಿರ್ತಾರೆ. ಅದನ್ನು ಕೂಡ ನೀವು ನೋಡ್ಬೋದು, ಬೇಕು ಅಂದರೆ ಕೂಡ ತಗೋಬೋದು. ನಂತರ ಮೇಲೆ ಹೋದರೆ ಅಲ್ಲೇ ಚಾಮುಂಡಿ ಬೆಟ್ಟದಲ್ಲೇ ಒಂದು ಊರಿದೆ. ಆ ಊರಿನವರು ಸ್ವಲ್ಪ ಅವರ ಇದಕ್ಕೋಸ್ಕರ ಏನೇನೋ ಹೇಳಿ ದುಡ್ಡನ್ನು ಮಾಡೋದಕ್ಕೆ ನೋಡ್ತಾರೆ. ಅದ್ರ ಬಗ್ಗೆ ನೀವು ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಮೆಟ್ಲು ಹತ್ತಿ ಕೊನೆಯ ಮೆಟ್ಲು ಸುಮಾರು 1100 ಮೆಟ್ಲುಗಳಿದೆ. ಕೊನೆಯ ಮೆಟ್ಲು ಹೋಗಿ ನೀವು ಚಾಮುಂಡಿ ಬೆಟ್ಟದ ಹತ್ರನೇ, ಅಂದರೆ ಚಾಮುಂಡೇಶ್ವರಿ ಗೋಪುರ ಕಾಣಿಸೋ ಹತ್ರನೇ ಹೋಗ್ತೀರಾ. ಯಾವುದೇ ಪಾರ್ಕಿಂಗ್ ಹತ್ರ ಆಗಲಿ ಇಲ್ಲ ಸ್ವಲ್ಪ ದೂರ ಆಗಲಿ ಅಂತೂ ಹೋಗಲ್ಲ, ಮುಂದೆನೇ ಹೋಗ್ತೀರಾ. ಅಲ್ಲಿಂದ ಹೋಗಿ ನೀವು ಅಲ್ಲಿಗೆ ನಿಮಗೆ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದೆ, ಜೊತೆಗೆ ಶಾಪಿಂಗಿಗೂ ಕೂಡ ಇದೆ, ಪೂಜೆ ಸಾಮಾನು ಕೂಡ ಸಿಗುತ್ತೆ. ಅಲ್ಲಿ ಕೌಂಟರಲ್ಲಿ ಹೋಗಿ ನೀವು ಫ್ರೀ ದರ್ಶನ ಆದರೂ ಮಾಡ್ಬೋದು, ಅಥವಾ 100 ರೂಪಾಯಿ 50 ರೂಪಾಯಿ ಅಂತ ಟಿಕೆಟ್ ಇರುತ್ತೆ. ಅದು ಕೂಡ ತೊಗೊಂಡು ಕ್ಯೂವಲ್ಲಿ ನಿಂತು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಲಾಡು ಪ್ರಸಾದ ಕೂಡ ಸಿಗುತ್ತೆ, ಅದನ್ನು ತೊಗೊಂಡು ಬರ್ಬೋದು. ಹಾಗೆಯೇ ಅನ್ನ ಪ್ರಸಾದ ಕೂಡ ಪ್ರತಿದಿನ ಇರುತ್ತೆ ಅಲ್ಲಿ ನಿಮಗೆ ಫ್ರೀಯಾಗಿ. ಅಲ್ಲಿಗೂ ಹೋಗಿ ಊಟನೂ ಮುಗಿಸ್ಕೊಂಡು ಮತ್ತೆ ನಾವು ಆ ಕಡೆಯಿಂದ ವಾಪಸ್ ಬಂದಿದ್ದು ಕಾರಲ್ಲಿ ಡೈರೆಕ್ಟು ಬೆಟ್ಟ ಇಳಿದು ಹೊರಗಡೆ ಬರ್ತಾ ನಿಮಗೆ ವ್ಯೂ ಪಾಯಿಂಟ್ ಎಲ್ಲ ಕೂಡ ಸಿಗುತ್ತೆ. ಅಲ್ಲೇ ಕಾರ್ನ ನಿಲ್ಲಿಸಿ ಫೋಟೋಸ್ ಎಲ್ಲ ತೊಗೊಂಡು ಕೂಡ ಬರ್ಬೋದು. ಇದಾಗಿತ್ತು ಇವತ್ತಿನ ಚಾಮುಂಡೇಶ್ವರಿ ಅಮ್ಮನವರ ಒಂದು ಕತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.